ನಮಸ್ಕಾರ ಸ್ನೇಹಿತರೆ, ನಾಕಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ಇತಿಹಾಸದಲ್ಲಿ ಸಾಕಷ್ಟು ಜನ ಸಿದ್ಧ ಪುರುಷರು ಮತ್ತು ಮಹಾನ್ ಪುರುಷರು ಮತ್ತು ಕ್ರಾಂತಿಕಾರಿಗಳು ಮತ್ತು ಶರಣರು ಆಗಿ ಹೋಗಿದ್ದಾರೆ. ಅಂತ ಕ್ರಾಂತಿಕಾರಿಗಳ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಮತ್ತು ಶರಣರ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡ್ತಾ ಬರ್ತಿದ್ದೀನಿ. ಈಗ ನಾನು ಇನ್ನೂ ಹೆಚ್ಚು ಜನ ಶರಣರ ಬಗ್ಗೆ ಕೊಟ್ಟಿಲ್ಲ, ಆದ್ರೂ ಈಗ ಎರಡನೇದ ಶರಣರ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ ಇವತ್ತು. ನಿಮ್ಗೆ ಗೊತ್ತಿರಬಹುದು, 12ನೇ ಶತಮಾನದಲ್ಲಿ ಕ್ರಾಂತಿ ಯೋಗಿ ಬಸವಣ್ಣವರಿಂದ, ಜಗಜ್ಯೋತಿ ಬಸವೇಶ್ವರರಿಂದ ಒಂದು ಮಹಾನ್ ಕ್ರಾಂತಿ ಐತಿ. ಸಮಾಜದಲ್ಲಿ ಯಾರಿಗೆ ತಲೆ ಎತ್ತಿ ಬದುಕೋದಕ್ಕೆ ಆಗುದಿಲ್ಲ ಅಂತ ಜನರಿಗಿತ್ತು. ಅಂತ ಸಮಯದಲ್ಲಿ ಹಿಂದುಳ ಸಮಾಜದ ಮಗರ ಹರಳೆಯ ಮತ್ತು ಕಲ್ಯಾಣಮ್ಮರ ಮಗನಿಗೂ ಮತ್ತು ಆ ಅಲ್ಲೇ ಬ್ರಾಹ್ಮಣ ಸಮಾಜದ ಇನ್ನೊಬ್ಬ ಮಧುವರಸನ ಒಬ್ಬರ ಮಗನಿಗೂ ಒಂದು ಮದುವೆ ಮಾಡುವ ಮೂಲಕ ಈ ಇಡೀ ಜಗತ್ತಿನಲ್ಲೇ ಯಾರು ಮಾಡದಿರುವಂತ ವಿಶೇಷ ಒಂದು ಕ್ರಾಂತಿಯನ್ನೇ ಮಾಡಿದ್ದಕ್ಕಾಗಿ ಬಸವಣ್ಣವರು ಒಂದು ಕಲ್ಯಾಣದಲ್ಲಿ ಕ್ರಾಂತಿ ಆಯಿತು. ಬಿಜ್ಜಳ ಮಹಾರಾಜನ ಕೊಲೆಯಾದ ನಂತರ ಶರಣರಿಗೆ ಭಯಂಕರ ತೊಂದರೆ ಆಗ್ತಾ ಇದ್ವು. ಆದ್ರೆ ಅದೇ ಸಮಯದಲ್ಲಿ ಕೂಡಲ ಸಂಗಮದಲ್ಲಿ ಬಸವಣ್ಣವರು ಕೂಡಲ ಸಂಗಮದಲ್ಲಿ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ನಂತರ ಶರಣರಿಗೆ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು ಅನ್ನೋ ದಿಕ್ಕು ತಪ್ಪಿದಾಗ ಚನ್ನ ಬಸವಣ್ಣವರ ನೇತೃತ್ವದಲ್ಲಿ ಶಿವಶರಣರ ಎಲ್ಲರನ್ನು ಉತ್ತರ ಕನ್ನಡ ಜಿಲ್ಲೆ, ಇವತ್ತಿನ ಉತ್ತರ ಕನ್ನಡ ಜಿಲ್ಲೆ ಏನು ಇದೆ ಅಲ್ಲಿ ಉಳಿವಿಯಲ್ಲಿ ಹೋಗಿ ಎಲ್ಲ ಶರಣರು ಉಳ್ಕೋಬೇಕು ಅಂತ ವಿಚಾರ ಮಾಡ್ಕೊಂಡು ಅವರು ಮಾರ್ಗ ಮೂಲಕ ಬರ್ತಾರೆ. ಕಲ್ಯಾಣದಿಂದ ಬರ್ಬೇಕಾದ್ರೆ ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಶರಣರು ಬಂದಂತ ಸಾಕಷ್ಟು ಕುರುಗಳು ಇದಾವೆ. ಅಂತದ್ರಲ್ಲಿ ಒಂದು ನಾನು ಮುರುಗೋಡದ ಮಡಿವಾಳ ಮಾಚದೇವರದು ಒಂದು ಸಮಾಧಿ ಬಗ್ಗೆ ಒಂದು ವಿಡಿಯೋನು ಕೊಟ್ಟಿದ್ದೆ ಹಿಂದೊಮ್ಮೆ, ಒಂದು ವರ್ಷದ ಹಿಂದ್ಗಡೆ. ಆದ್ರೆ ಈ ಶಿವಶರಣರು ಈ ಉಳಿವಿಗೆ ಹೋಗ್ತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಇವರನ್ನ ಸಾಯಿಸಬೇಕು ಅನ್ನೋ ಉದ್ದೇಶದಂದ್ರೆ ಕೆಲವರು ನೀಚರು ಅವ್ರನ್ನ ಬೆನ್ನತ್ತಿ ಬರ್ತಾರೆ. ಅವ್ರನ್ನ ಕೊಲ್ಲಬೇಕು ಅನ್ನೋ ಉದ್ದೇಶದಾಗ ಅಲ್ಲಿ ವೀರಭದ್ರನ ಅವತಾರವಾದಂತ ಮಡಿವಾಳ ಮಾಚದೇವರು ಈ ಶರಣರಿಗೆ ತೊಂದರೆ ಕೊಡುವಂತ ಜನರ ಜೊತೆ ಯುದ್ಧ ಮಾಡಿ ಇದನ್ನ ಮಾಡ್ತಾರೆ. ಆದ್ರೆ ಆ ಹೋರಾಟದಲ್ಲಿ ಮಡಿವಾಳ ಮಾಚದೇವರು ಸಹಿತ ನಿಧನ ಹೊಂದ್ತಾರೆ. ಅವ್ರ ಸಮಾಧಿಯನ್ನ ಈ ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಕಾರಿಮಣಿ ಅಂತ ಗ್ರಾಮದಲ್ಲಿ ಮಧ್ಯದಲ್ಲೇ ಒಂದು ಅವರು ಸಮಾಧಿ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ವಿಡಿಯೋ ನಾ ಈಗಾಗಲೇ ಒಂದು ವರ್ಷದಿಂದ ಕೊಟ್ಟಿದ್ದೆ. ಹಾಗೆ ಇವತ್ತು ನಾನು ಈಗ ಕೊಡ್ತಾ ಇರುವಂತ ಇನ್ನೊಂದು ವಿಶೇಷ ಶರಣರ ಬಗ್ಗೆ ಕೊಡ್ತಾ ಇದ್ದೀನಿ. ಯಾವ ಕಲ್ಯಾಣ ಕ್ರಾಂತಿಗೆ ನಾಂದಿ ಆದಂತ ಶಿವಶರಣರಾದಂತ ಹರಳೆಯ ಮತ್ತು ಅವರ ಧರ್ಮ ಪತ್ನಿ ಕಲ್ಯಾಣಮ್ಮ ಏನಿದ್ರು, ಯಾವ ಬಸವಣ್ಣವರನ್ನ ಭೇಟಿಯಾಗಕ್ಕೆ ಹೋದಂತ ಹರಳೆಯನವರು ಶರಣು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಪ್ರತಿಯಾಗಿ ಬಸವಣ್ಣವರು ಶರಣಾರ್ಥಿ ಶರಣು ಶ್ರೀ ಹರಳೆಯನವರೇ ಅಂತ ಅವರನ್ನ ಬಹುವಚನದಲ್ಲಿ ಇದನ್ನ ಮಾಡಿದಕ್ಕಾಗಿ ಬಸವಣ್ಣವರು ನಮ್ಮ ಮಹಾನ್ ವ್ಯಕ್ತಿಗಳು ನನಗೆ ಈ ರೀತಿ ಹೇಳಿದ್ರಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ನೊಂದುಕೊಂಡಂತ ಹರಳೆಯನವರು ಬಸವಣ್ಣವ್ರಿಗೆ ಏನಾದ್ರು ಮಾಡ್ಲೇಬೇಕು ಅನ್ನೋ ಉದ್ದೇಶದಿಂದ ಅವರು ತಮ್ಮ ಈ ಪಾಪಕೃತ್ಯಕ್ಕೆ ನಾವು ಏನಾದ್ರು ಬಸವಣ್ಣವ್ರಿಗೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ದುಃಖಿಸ್ತಿರುವಾಗ ಅವ್ರ ಪತ್ನಿಯಾದಂತ ಶಿವಶರಣೆಯಾದಂತ ಕಲ್ಯಾಣಮ್ಮ ಹೇಳ್ತಾರೆ, ಬಸವಣ್ಣವರಿಗೆ ನಾವು ಅವ್ರಿಗೆ ಕಾಲಿಗೆ ಎಕ್ಕಡಕ್ಕಂದ್ರೆ ಚಪ್ಪಲಿಗೂ ಸಮಾನ ಅಲ್ಲದಂತವ್ರು ನಾವು, ಅದಕ್ಕಾಗಿ ಅವ್ರಿಗೆ ನಾವು ನಮ್ಮ ಚರ್ಮದಿಂದ ಒಂದು ಚಪ್ಪಲಿ ಮಾಡಿ ಕೊಡೋಣ ಅಂತ ಹೇಳಿದಾಗ ಚಪ್ಪಲಿ ಮಾಡಿಕೊಡೋದು ನಿರ್ಧಾರ ಮಾಡ್ತಾರೆ. ಶಿವಶರಣಾದಂತ ಹರಳೆಯನವರು ತಮ್ಮ ಬಲ ತೊಡೆಯಿಂದ ಮತ್ತು ಕಲ್ಯಾಣಮ್ಮ ಅವರು ತಮ್ಮ ಎಡ ತೊಡೆಯ ಚರ್ಮನ ತೆಗೆದುಕಿಸಿಂದ್ರ ಒಂದು ಜೊತೆ ಚಪ್ಪಲಿ ಮಾಡ್ತಾರೆ. ಅಂದ್ರೆ ಜೋಡುಗಳನ್ನ ಮಾಡಿ ಬಸವಣ್ಣವ್ರಿಗೆ ಅರ್ಪಿಸಕ್ ಹೋದಾಗ ಆದ್ರೆ ಬಸವಣ್ಣವರು ಅದನ್ನ ನೋಡಿ ಕಿಶಿಂದ ಅವರು ಗಾಬರಿ ಆಗ್ತಾರೆ. ಯಾಕಂದ್ರೆ ಇಂಥ ಮಹಾನ್ ಶಿವಶರಣರನ್ನ ಚರ್ಮದಿಂದ ಮಾಡಿದಂತ ಜೋಡುಗಳನ್ನ ನಾನು ತೊಡಬಾರ್ದು, ಇದು ದೇವ್ರಿಗೆ ಮಾಡಿದಂತ ಅವಮಾನ, ಇವರು ದೇವ್ರ ಸಮಾನ, ಅದಕ್ಕಾಗಿ ಇವ್ರನ್ನ ದೇವರ ರೀತಿ ಇರ್ಬೇಕು ಅನ್ನೋ ಕಾರಣಕ್ಕೆ ಆ ಚಪ್ಪಲಿಗಳನ್ನ ತಗೊಂಡು ತಮ್ಮ ತಲೆ ಮೇಲೆ ಇಟ್ಕೋತಾರೆ. ಮನುಷ್ಯರ ದೇಹದ ಚರ್ಮದಿಂದ ಮಾಡಿದಂಥ ಈ ಜೋಡುಗಳ ನನ್ನಂಥ ಸಾಮಾನ್ಯ ವ್ಯಕ್ತಿ ಧರಿಸಬಾರ್ದು, ಇದು ನನ್ನ ಆರಾಧ್ಯ ದೈವನಾದಂಥ ಕೂಡಲ ಸಂಗಮನಾಥನಿಗೆ ಅರ್ಪಿಸಬೇಕು ಎಂದು ಬಸವಣ್ಣವರು ಹೇಳಿದಾಗ ಅದನ್ನು ತೆಗೆದುಕೊಂಡು ಹೊರಟಂಥ ಹರಳೆಯ ಮತ್ತು ಕಲ್ಯಾಣಿಯವರ ದಂಪತಿಗಳು ಇಬ್ಬರು ಕೂಡಿ ಹೋಗ್ತಿರ್ತಾರೆ. ಮುಂದೆ ಎದುರಿಗೆ ಅಲ್ಲಿ ಅದೇ ರಾಜ್ಯದ ಒಬ್ಬ ಮಧುವರಸ ಅಂತ ವ್ಯಕ್ತಿ ಬಂದು ಆ ಜೋಡುಗಳನ್ನ ಬೇಕು ಅಂತ ಕೇಳ್ತಾನೆ. ಅದನ್ನ ಮೆಟ್ಗಿಸಿಂದ್ರೆ ಅದರಿಂದ ಸಾಕಷ್ಟು ತೊಂದರೆ ಆಗ್ತಾರೆ. ಆ ತೊಂದರೆ ಆದಾಗ ಅವ್ರಿಗೆ ಮೈಯೆಲ್ಲ ಬೆಂಕಿ ಎತ್ತಿ ಉರಿದಾಗ ಅದನ್ನ ನಂತರ ಆ ಶಿವಶರಣರ ಹರಳೆಯವರ ಒಂದು ಮನೆಯಲ್ಲಿದ್ದಂತ ನೀರನ್ನು ತಂದು ಕಿಶನ್ ಅವ್ರ ಮೈ ಮೇಲೆ ಹಾಕಿದಾಗ ಅವ್ರಿಗೆ ಶಾಂತ ಆಗುತ್ತೆ. ಇದನ್ನ ನೋಡಿದಂತ ಅವರು ಶಿವಶರಣರಿಗೆ ಮರೆಯೋಗ್ತಾರೆ. ಅದಕ್ಕಾಗಿ ಈ ಜಾತಿ ಭೇದ ಅನ್ನೋದು ಏನಿರುತ್ತೆ ಅದನ್ನ ತೊಳೆಗಾಕೋ ಸಲುವಾಗಿ ತಮ್ಮ ಮಗನಿಗೆ ಮಧುವರಸನ ಮಗಳನ್ನ ಮದುವೆ ಮಾಡೋದು ಅಂತ ನಿಶ್ಚಯ ಮಾಡ್ತಾರೆ. ಅದ್ರ ಪ್ರಕಾರ ಬಸವಣ್ಣವರ ನೇತೃತ್ವದಲ್ಲಿ ಕಲ್ಯಾಣದಲ್ಲಿ ಈ ಮದುವೆ ಕಾರ್ಯ ಆಗುತ್ತೆ. ಆದ್ರೆ ಬಿಜ್ಜಳ ಮಹಾರಾಜನ ಅರಮನೆಯಲ್ಲಿ ಮಹಾಮಂತ್ರಿ ಆಗಿದ್ದಂತ ಬಸವಣ್ಣವರು ಈ ರೀತಿ ಮಾಡಿದ್ರು ಅಂತ ಹೇಳಿ ಒಂದು ದೂರನ್ನು ನೀಡಿದಂತ ಕೊಂಡಿ ಮಂಚಣ್ಣ ಮತ್ತು ಆತನ ಕೆಲವು ಲಂಪಟ ಮಂತ್ರಿಗಳು ಅವರು ರಾಜನ ಮುಂದೆ ದೂರು ಕೊಡ್ತಾರೆ. ಅದಕ್ಕಾಗಿ ಇದರಂದ್ರ ನೊಂದಕೊಂಡಂತ ಬಸವಣ್ಣವರು
ತಮ್ಮ ಹುದ್ದೆಗೆ ರಾಜೀನಾಮೆ ನೀಡಿ ಅವರು ವಾಪಸ್ ಕುಡಲ ಸಂಘ ಬರ್ತಾರೆ. ಆದ್ರೆ ಇದ್ರೆಲ್ಲ ಆದ ನಂತರ ಈ ಕೊಂಡಿ ಮಂಚನ್ ಮಂತ್ರಿ ಆದ ನಂತರ ಅವರು ಒಂದು ಹೊಸ ಶಿಫಾರಸು ಮಾಡ್ತಾರೆ. ಈ ಕಲ್ಯಾಣ ಕ್ರಾಂತಿಗೆ ಯಾರ ಕಾರಣ ಆದ್ರೂ ಹರಳಯ್ಯ ಮತ್ತು ಮಧುವರ್ಸ ಇವರಿಬ್ಬರಿಗೆ ಮರಣದಂಡನೆ ಶಿಕ್ಷೆ ಹೋಗ್ತಾರೆ. ಆಗ ಅವ್ರನ್ನ ಆನಿ ಕಾಲಿಗೆ ಕಟ್ಟಿ ಎಳಿಸಿ ಅವ್ರನ್ನ ಜೀವ ಕೊಲ್ತಾರೆ. ಇದನ್ನ ನೋಡಿದಂತ ಶಿವಶರಣರು ತಮಗೆ ಉಳಿಗಾಲಿಲ್ಲ, ಅದಕ್ಕೆ ಶಿವಶರಣರು ಉಳುಕಿಸ್ಬೇಕು ಅನ್ನೋ ಉದ್ದೇಶದಿಂದ ಅವರು ಕಲ್ಯಾಣದಿಂದ ಬರ್ತಾರೆ. ಉಳಿವಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕೆಲವರು ದುಷ್ಟರು ಬಂದು ಅವ್ರನ್ನ ಯುದ್ಧ ಮಾಡ್ತಿರ್ತಾರೆ. ಆದ್ರೆ ಮಡಿವಾಳ ಮಾಚದೇವರು ಅವ್ರನ್ನ ರಕ್ಷಣೆ ಮಾಡ್ತಾರೆ. ಮಡಿವಾಳ ಮಾಚದೇವರು ಇರೋರಿಗೂ ಶರಣರಿಗೆ ಏನು ಆಗುದಿಲ್ಲ. ಆದ್ರೆ ಮಾಚದೇವರು ನಿಧನ ನಂತರ ಅಂದ್ರೆ ಅವರು ವೀರಮರಣ ಹೊಂದಿದ ನಂತರ ಒಬ್ಬೊಬ್ಬರು ಶರಣರು ಒಂದೊಂದು ಸ್ಥಳದಲ್ಲಿ ನಿಧನ ಹೊಕ್ಕೋತಾ ಇರ್ತಾರೆ. ಹಾಗೆ ಇವತ್ತು ನಾನು ಬಂದಿರುವುದು ಶಿವಶರಣೆ ಕಲ್ಯಾಣಮ್ಮ ಅವರ ನಿಧನ ಹೊಂದಿದಂತ ಅವರ ಸಮಾಧಿ ಮಾಡಿದಂತ ಸ್ಥಳಕ್ಕೆ ಬಂದಿದ್ದೀನಿ. ಇದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತಿಗಡಿ ಎಂಬ ಒಂದು ಗ್ರಾಮದಲ್ಲಿ ಊರು ಹೊರವಲಯದಲ್ಲಿ ಸ್ವಲ್ಪ ತೋಟದಲ್ಲಿ ಒಂದಿದೆ. ಅಂದ್ರೆ ಆ ತೋಟದಲ್ಲಿ ಇರುವಂತ ಈ ಸಮಾಧಿ ಬಗ್ಗೆ ಒಂದಷ್ಟು ತೋರಿಸ್ತೀನಿ. ಹಾಗೆ ಶಿವಶರಣೆ ಕಲ್ಯಾಣಮ್ಮ ಅವರು ಇಲ್ಲಿ ಕಲ್ಲೂರು ಅನ್ನೋ ಒಂದು ಗ್ರಾಮದಲ್ಲಿ ಒಂದು ಇಲ್ಲ 2 ಕಿಲೋಮೀಟರ್ ದೂರದಲ್ಲಿ ಅವರು ನಿಧನ ದೇಹ ತ್ಯಾಗ ಮಾಡಿದ್ರು ಸಹಿತ ಅವ್ರ ದೇಹನ್ನ ಅಲ್ಲಿ ಕೆಲವರು ಸಂಪ್ರದಾಯದ ಜನ ಅವರ ದೇಹನ್ನ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಕ್ ಕೊಡದೇ ಇದ್ದಾಗ ಅವರು ಇಲ್ಲಿ ತಿಗಡಿ ಗ್ರಾಮದಲ್ಲಿ ತಂದು ಅದನ್ನ ಅಂತ್ಯ ಸಂಸ್ಕಾರ ಮಾಡಿದರೆ ಅವರ ಸಮಾಧಿಯನ್ನ ನಿಮಗೆ ತೋರಿಸುವಂತ ಒಂದು ಕಾರ್ಯ ಮಾಡ್ತೀನಿ. ಈ ಎಲ್ಲಾ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ತೋರಿಸ್ಬೇಕು ಅಂತ ಎಲ್ಲರಿಗೂ ಹೇಳ್ತೀನಿ. ಇಂಥ ಮಹಾನ್ ಪುಣ್ಯಕ್ಷೇತ್ರಗಳ ಬಗ್ಗೆ ನೀವು ಎಲ್ಲರೂ ತಿಳ್ಕೋಬೇಕು ಅಂತ ನಿಮ್ಗೆ ಮನವಿ ಮಾಡ್ತೀನಿ. ಶರಣು ಶರಣಾರ್ಥಿಗಳು. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವುದು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದ ಹೊರವಲಯದಲ್ಲಿದ್ದೀನಿ. ಈ ಹೊರವಲಯದಲ್ಲಿ ಶಿವಶರಣೆಯಾದಂತ ಕಲ್ಯಾಣಮ್ಮವರ ಸಮಾಧಿ ಸ್ಥಳ. ಇದು ಈ ಗದ್ದೆಗಳು ಮಾಡಿದ್ದಾರೆ, ಅಂದ್ರೆ ಕಬ್ಬಿನ ಗದ್ದೆ ಇದಾವು. ಈ ಕಬ್ಬಿನ ಗದ್ದೆ ನಡುವೆ ಇಲ್ಲಿ ಶಿವಶರಣೆ ಕಲ್ಯಾಣಮ್ಮವರ ಸಮಾಧಿ ಇದೆ ಜಾಗದಲ್ಲಿದೆ. ಮೊದಲ ಮಣ್ಣಿಂದ ಒಂದು ಗುಡಿ ಟೈಪ್ ಇತ್ತು, ಆದ್ರೆ ಅದು ಬಿದ್ದು ಹೋದ ನಂತರ ಕಾಲಕ್ರಮೇಣ 1978ರಲ್ಲಿ ಹೊಸದಾಗಿ ಒಂದು ಕಟ್ಟಡ ಕಟ್ಟಿದ್ದಾರೆ. ಆದ್ರೆ ಮಹಾನ್ ಶಿವಶರಣರ ಬಗ್ಗೆ ಒಂದು ಕಟ್ಟಡ ಈ ರೀತಿಯಾಗಿರೋದು ನಮಗೂ ಒಂಥರ ದುರ್ಲಭ ಅನ್ಸುತ್ತೆ. ಆದ್ರೂ ಕಟ್ಟಡದಲ್ಲಿ ಏನೇನಿದೆ ಶಿವಶರಣೆ ಕಲ್ಯಾಣಮ್ಮವರ ಒಂದು ಸಮಾಧಿನ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ವೀಕ್ಷಿಸಿ ಮುಂದಿನಲ್ಲಿ. ಈಗ ಸಮಾಧಿ ಇರುವಂತ ಜಾಗಕ್ಕೆ ಹೋಗ್ರೆ ಇಲ್ಲ ಸ್ವಾಮಿ ಪೂಜೆ ಮಾಡ್ತಾರೇನ್ರಿ? ಜನ ಇರ್ತಾರ ಒಟ್ಟಿಲ್ಲಿ. ಜಗಜ್ಯೋತಿ ಶ್ರೀ ಬಸವೇಶ್ವರರು ಇವರು ಅಲ್ಲಮ್ಮ ಪ್ರಭುದೇವರು ಬಸವಣ್ಣವರ ಅಳಿಯ ಅಂತ ಹೇಳ್ಬೋದು. ಜ್ಞಾನಿ ಚನ್ನ ಬಸವಣ್ಣವರು, ಈಗೇನು ಉಳಿವಿ ಚನ್ನ ಬಸವಣ್ಣವರು ಅಂತ ಹೇಳ್ತಾರೆ ಅವರು. ಇವರಂತ ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು ಅಕ್ಕ ಮಹಾದೇವಿಯರು. ಶಿವೋಗಿ ಸಿದ್ದರಾಮೇಶ್ವರರು, ವೀರಗಣಾಚಾರಿ ಮಡಿವಾಳದ ಮಾಚದೇವರು. ಇದ್ರ ಬಗ್ಗೆ ಒಂದು ವಿಡಿಯೋ ಕೊಟ್ಟಿದ್ದೀನಿ ಈಗಾಗಲೇ ಕಾರ್ಯಮನೆಯಲ್ಲಿ ಇರುವುದು. ವೀರಮಾತೆ ಅಕ್ಕ ನಾಗಲಾಂಬಿಕೆಯವರು ಬಸವಣ್ಣವರ ಸಹೋದರಿ. ಈಗ ನಾನು ತೋರಿಸ್ತಾ ಇರುವುದು ಈ ಏನಂತ ಇದಾರಲ್ಲ ಇವ್ರದ್ದೇ ವಿಡಿಯೋ ಸಮಾಧಿ, ಅಂದ್ರೆ ಕಲ್ಯಾಣಮ್ಮ. ಶಿವಶರಣ ಹರಳೆಯವರು ಕಲ್ಯಾಣದಲ್ಲೇ ನಿಧನ ಹೊಂತಾರೆ. ಆದ್ರೆ ಅವರು ಶರಣರೆಲ್ಲ ಈ ಕಡೆ ಬದುಕರು. ಆಗ ಉಳಿಗೆ ಹೋಗ್ಬೇಕಾದ್ರೆ ಕೆಲವರು ದಾಳಿ ಮಾಡಿದಾಗ ಮಾಚದೇವರು ಹೋರಾಟ ಮಾಡಿ ಅವ್ರನ್ನೆಲ್ಲ ಉಳಿಸ್ತಾರೆ. ಆದ್ರೆ ಅವ್ರು ಮುಂದೆ ಬರ್ಬೇಕಾದ್ರೆ ಇವರು ಪೂರ್ಣ ಆರೋಗ್ಯ ಕೆಟ್ಟು ಇಲ್ಲಿ 2 ಕಿಲೋಮೀಟರ್ ದೂರದಲ್ಲಿರುವಂತ ಕಲ್ಲೂರು ಗ್ರಾಮದಲ್ಲಿ ಅವ್ರು ನಿಧನ ಹೊಂತಾರೆ. ನಂತರ ಅವ್ರನ್ನ ದೇಹನ ತಂದು ಇಲ್ಲಿ ಸಮಾಧಿ ಮಾಡಿದ್ದಾರೆ. ಈಗ ಸಮಾಧಿ ತೋರಿಸುವಂತ ಪ್ರಯತ್ನ ಮಾಡ್ತೀವಿ. ಇದು ಶಿವಶರಣೆ ಕಲ್ಯಾಣಮ್ಮವರ ಒಂದು ಮೂರ್ತಿ. ಅದೀಗ ನಿಮ್ಗೆ ಸಮಾಧಿ ನಾವು ತೋರಿಸ್ಬೇಕಾದ್ರು ಇಲ್ಲಿದೆ. ಇದು ಸಮಾಧಿಯ ಸ್ಥಳ. ಇದು ಪೂಜೆ ಮಾಡ್ತಿರುವಂತ ಸಮಾಧಿಯ ಒಂದು ಸ್ಥಳ. ನಾರಾಯಣ ಸ್ವಲ್ಪ ಟಾರ್ಚ್ ತೊಂಬ, ಮೊಬೈಲ್ ಟಾರ್ಚ್ ತೊಂಬ. ಇದು ಸಮಾಧಿಯ ಒಂದು ಸ್ಥಳ. ಇದೇ ಜಾಗದಲ್ಲಿ ಪೂಜೆ ಮಾಡಿದ್ದಾರೆ. ಅಂದ್ರೆ ಈಗ ನಾವು ಏನು ಮೊಬೈಲ್ ತೋರಿಸ್ತಾ ಇದ್ದೀನಿ, ಇದೇ ಸ್ಥಳದಲ್ಲಿ ಅವ್ರ ಸಮಾಧಿ ಆಗಿದೆ. ಇದು ಕಲ್ಯಾಣಮ್ಮವರ
ಒಂದು ಸಮಾಧಿ. ಇದು ನಮಗೆ 12ನೇ ಶತಮಾನದಲ್ಲಿ ಇರುವಂತದ್ದು. ಇಲ್ಲಿ ಪ್ರತಿನಿತ್ಯ ಪೂಜೆ ಮಾಡ್ತಾರೆ. ಆದ್ರೆ ಇದಕ್ಕೆ ಒಂದು ಒಳ್ಳೆ ಗುಡಿ ಕಟ್ಟಬೇಕು. ಸರ್ಕಾರ ಆಗ್ಲಿ ಇರ್ಬೋದು, ಜನಪ್ರತಿನಿಧಿಗಳು ಇರ್ಬೋದು, ಸ್ಥಳೀಯರು ಇರ್ಬೋದು, ಇಂಥ ಶಿವಶರಣರ ಬಗ್ಗೆ ಒಂದು ಒಳ್ಳೆ ಇದನ್ನು ಮಾಡಿಕೊಂಡ್ರೆ ಒಂದು ಗುಡಿ ಕಟ್ಟಿ ಜನರಿಗೆ ತೋರಿಸ್ಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ನಮ್ಮ ಯೂಟ್ಯೂಬ್ ಚಾನಲ್ ಮೂಲಕ ಇದನ್ನ ಮನವಿ ಮಾಡ್ಕೋತೀನಿ. ಯಾವುದು ಇದನ್ನಂತಲ್ಲ. ಸ್ನೇಹಿತರೆ, ಈಗ ನಾನು ತೋರಿಸ್ತಾ ಇರುವ ಒಂದು ಖಡ್ಗ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಶಿವಶರಣರ ರಕ್ಷಣೆಗೋಸ್ಕರ ಮಾಚದೇವರೇನು ಉಪಯೋಗ ಮಾಡಿದ್ರು ಮತ್ತು ಶಿವಶರಣರು ಕೆಲವರು ಖಡ್ಗನ್ನು ಹಿಡಿದಿದ್ರು. ವಚನ ಬರೆಯೋದು ಅಷ್ಟೇ ಅಲ್ಲ, ಖಡ್ಗವನ್ನು ಹಿಡಿಯುವಂತ ಶಕ್ತಿಯು ಶಿವಶರಣರಲ್ಲಿ ಇತ್ತು. ಅದಕ್ಕೆ ತಮ್ಮ ರಕ್ಷಣೆಗೋಸ್ಕರ ಏನು ಖಡ್ಗ ತಂದಿದ್ರು. ಇದು 12ನೇ ಶತಮಾನದಲ್ಲಿ ತಂದಂತ ಒಂದು ಖಡ್ಗ ಇನ್ನಾದ್ರೂ ಇದೆ. ಇದು 12ನೇ ಶತಮಾನದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಸ್ಥಳೀಯರು. ಅದು ನನಗೂ ಗೊತ್ತಿಲ್ಲ ಅದ್ರ ಬಗ್ಗೆ. ಸರ್ವೆ ಅದು ಏನು ರಿಪೋರ್ಟ್ ಮಾಡ್ಬೇಕು ಅದು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಒಂದು 12ನೇ ಶತಮಾನದ ಒಂದು ಖಡ್ಗ ಈ ರೀತಿ ಇರೋದು ಖುಷಿ ವಿಚಾರಣೆ. ಯಾಕಂದ್ರೆ ನೋಡೋಕೆ ಸಿಗೋದಿಲ್ಲ ಇಂಥವು 12ನೇ ಶತಮಾನದ್ದು. ಇದು ಒಂದು ಆಗಿನ ಕಾಲದ ಒಂದು ಖಡ್ಗ. ಶಾರ್ಬುದ ಕೆಲವೊಂದು ಲೈಟಿನ ವ್ಯವಸ್ಥೆ ನಾವು ಮಾಡ್ಕೋಬೇಕಾಯ್ತು ಅನಿವಾರ್ಯ. ಸ್ನೇಹಿತರೆ, ಇದು ಶಿವಶರಣೆ ಕಲ್ಯಾಣಮ್ಮ ಅವರ ಸಮಾಧಿ ಮತ್ತು ಅವರ ಪಕ್ಕದಲ್ಲಿರುವಂತ ಒಂದು ಖಡ್ಗ. ಇದು ನಮ್ಮ ಅಖಂಡ ಭಾರತ ಯೂಟ್ಯೂಬ್ ಚಾನಲ್ ಮೂಲಕ ಫಸ್ಟ್ ಟೈಮ್ ಇದನ್ನು ತೋರಿಸ್ತಾ ಇರೋದು. ಇನ್ನೂರು ಯಾರು ಇದ್ರ ಬಗ್ಗೆ ಇಂಥದ್ರ ಬಗ್ಗೆ ಯಾರು ಮಾಡಿಲ್ಲ. ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನನಗೂ ಇದು ಖುಷಿ ಕೊಡ್ತಾ ಇದೆ. ಇದು ಆಕ್ಚುಲಿ ಇದು ನನಗೂ ಗೊತ್ತಿರಲಿಲ್ಲ. ನಮ್ಮ ನಾಗರಾಜ ನಾವು ಕೂಡಿ ನಾಗಲಾಂಬಿಕೆ ಅವರ MK ಬಳಿಗೆ ಹೋಗ್ಬೇಕಂತ ಬಂದಿದ್ದೆ ನಾನು. ಇಲ್ಲಿ ನಮ್ಮ ಜಿತೇಂದ್ರ ಮೇಲ್ಮಣಿ ಅವರು ವಿಷಯ ತಿಳಿಸಾಗ ಗೊತ್ತಾಯ್ತು. ಅದಕ್ಕೆ ಖುಷಿಯಿಂದ ನಾನು ಇಲ್ಲಿ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬಸಪ್ಪ ಗಂಗಪ್ಪ ರಾಮ್ತಿ. ಅಡ್ರೆಸ್ ಏನ್ರಿ? ರಾಮ್ತಿ. ರಾಮ್ತಿ. ನೀವೇನು ಪೂಜೆ ಮಾಡ್ಕೊಂಡಿದ್ದೀರಿ? ಪೂಜೆ ಮಾಡ್ಬೋದು. ಈ ಗುಡಿ ಬಗ್ಗೆ ಎಷ್ಟು ವರ್ಷ ಅಂದಾಜು? ಈ ಸದ್ಯ ನಾವು ಮಾಡಕತ್ತಾರೆ 65 ವರ್ಷ. 65 ವರ್ಷ. ನಿಮ್ಮ ವಯಸ್ಸು 65? ನಾ ಮಾಡಕತ್ತೀನಿ. ನೀವು 65 ವರ್ಷ. ನಿಮ್ಮ ವಯಸ್ಸು ಎಷ್ಟು? ನಮಗೆ 74. 70. ಅಂದ್ರೆ ನೀವು 9ನೇ ವಯಸ್ಸಿನಲ್ಲಿ ಪೂಜೆ 9-10 ವರ್ಷದಿಂದ ಮಾಡತ್ತಂತ. ನಿಮ್ದು ಗ್ರೇಟ್ ಎಲ್ಲ ಮಾತಿದ್ರೆ ಇಷ್ಟೇ. ಇದ್ರ ಬಗ್ಗೆ ಗುಡಿ ಏನ್ ಮಾಡೋದ್ರ ಬಗ್ಗೆ ಅದ್ರ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದಾರೆ? ಎಲ್ಲಾರು ಚರ್ಚೆ ಮಾಡಿದಾರ, ಮಾಡಕತ್ತಾರ್ರಿ. ಈಗ ಭದ್ರಾವತಾರ ಮಾತ್ರ ನಂಬರ್ 1 ನಮ್ ಕಡೆ ಇರೋದು. ಯಾರು? ಭದ್ರಾವತಿ. ಅವ್ರು ಈ ಬರೀ ಅವ್ರೇನಂದಾರಂದ್ರ, ಗೌರ್ಮೆಂಟ್ ಒತ್ತಿಂದ ಆತು ಹಾಗೆ ಹೋಗ್ತಿ. ಗೌರ್ಮೆಂಟ್ ಒತ್ತಿಂದ ಆಗದಿದ್ರ ಈಗ ಒಂದ್ 4-5 ಲಕ್ಷ ರೂಪಾಯಿ ಮಾಡಿದ್ರೆ ನಾವು ತಗಡ್ ಮಾಡಿಕಾರ ಏನಾರು ಮಾಡಿ ನಾವ ಮುದ್ದೆ ಮಾಡ್ಕೋರು ಅಂತ. ಇದು ಕಲ್ಯಾಣಮ್ಮವ್ರು ಈಗ ಸಮಾಜ ಕಾರಣ ಆಮೇಲೆ ಮುಂದೆ ನಮ್ಮ ಕತೆ ಗೊತ್ತಿದ್ದು ಅಷ್ಟ ಅಂತ ಹೇಳ್ಬೇಕ್ರಿ. ಆದ್ರೆ ಈ ಪಲ್ಲಕ್ಷ ಮಾತ್ರ ತಗೊಂಡ್ರೆ ಹುಣಸೆಗಟ್ಟೆ ರುದ್ರಸ್ವಾಮಿ ಹೋಗ್ತಾರೆ. ಹುಣಸೆಗಟ್ಟೆ ರುದ್ರಸ್ವಾಮಿ ಇಟಿಗೆ ರೋಡ್ ಅಂತ ಅಲ್ಲಿ ಹೋಗಿ ಕಲ್ಯಾಣಮ್ಮ ಉಳಿವಿ ಬಸವನ ತೇರಿನ ದಿವಸ ಅಲ್ಲಿ ಇರ್ತವ್ರಿ ನಾವು. ಅಲ್ಲಿ ಅದನ್ನ ಮಾಡ್ಕೊಂಡು ಪೂಜಾ ಮಾಡ್ಕೊಂಡು ಹುಣ್ಣಿಮೆ ದಿವಸ ಹೊಳ್ಳಿ ಇಲ್ಲಿ ಬರ್ತೇವೆ. ನಮಸ್ಕಾರ ಸರ್. ಶರಣಾರ್ಥಿ. ಶರಣಾರ್ಥಿಗಳು. ಸರ್ ನಿಮ್ಮ ಹೆಸರೇನ್ರಿ? ಸಂತೋಷ್ ಹಿರಣ್ಯ ಅಂತ ಹೇಳ್ರಿ ಸರ್. ಇಲ್ಲೇ ನಾವು ಇದೇ ಏರಿಯಾದಾಗಿರೋರು. ಈ ಗುಡಿ ಅಧ್ಯಕ್ಷಗೆ ನಾನು ಇದನ್ನ ಕಾರ್ಯವನ್ನು ಮಾಡತ್ತೇನೆ. ಈಗ ನೀವು ಈ ದೇವಸ್ಥಾನ ನಡೆಸ್ಕೊಂಡ್ರಿ? ಹೌದ್ರಿ. ಟ್ರಸ್ಟ್ ಇದಾರೆ? ಹೌದ್ರಿ, ಟ್ರಸ್ಟ್ ಐತ್ರಿ. ಟ್ರಸ್ಟ್ ನಾವು ಮಾಡ್ಕೊಂಡ್ ಮೊದಲ ನಮ್ ಹಿರಿಯರ್ ಮಾಡ್ಕೊಂಡ್ ಬಂದಿದ್ರಿ. ಅವ್ರೆಲ್ಲ ತಿರ್ಕೊಂಡ್ಲಿ ನಾವೆಲ್ಲ ಈಗೆಲ್ಲ ಹುಡುಗರು ಸೇರಿ ನಾವೊಂದು ಟ್ರಸ್ಟ್ ಮಾಡ್ಕೊಂಡ್ರಿ. ನಮ್ ಪೂಜಾರಿ ಅವ್ರ ನೇತೃತ್ವದೊಳಗ ನಾವೆಲ್ಲ ನಡ್ಸ್ಕೊಂತ ಹೊಂಟಿದ್ವಿ. ಇದು ನಿಮ್ಗೆ ಇದು ಶಿವಶರಣೆ ಕಲ್ಯಾಣಮ್ಮ ಅವ್ರದ್ದು ಸಮಾಧಿ ಅಂತ ನನಗೆ ಇಲ್ಲಿ ನಮ್ ಜಿತೇಂದ್ರ ಹೇಳಿದಾಗ ಗೊತ್ತಾಗಿದ್ರಿ. ನನಗೂ ಗೊತ್ತಿದ್ರಲಿಲ್ಲ. ಆಕಸ್ಮಿಕ ನಾನು ಬಂದಿದ್ದೆ ಇವತ್ತ. ನಾವು ನಾಗರಾಜನಂದ್ರ ಇವತ್ತು 3 ಊರಕತ್ತು ಅಕಸ್ಮಾತ್ ಮತ್ತೆ ಜಿತೇಂದ್ರ ಮನೆಗೆ ಹೋಗಿ ಚಾ ಕುಡಿಯಕತ್ತ ಅಲ್ಲೇ ನಮ್ಗೆ ಗೊತ್ತಾಯ್ತು. ಹೌದ್ರಿ. ಆದ್ರೆ ಅದ್ರ ಮೂಲಕ ನನಗೂ ಸಮಾಧಿ ದರ್ಶನ ಮಾಡುವಂತ ಅವಕಾಶ ಸಿಕ್ತಿ ಮತ್ತು ನಮ್ಗೆ ಇದಾಯ್ತು. ಆದ್ರೆ ಇವ್ರು ಇಲ್ಲೇ ತಿಳ್ಕೊಂಡ್ರೆ ಇವ್ರದೇ ಸಮಾಧಿ ಅನ್ನೋದು ಹೆಂಗೆ ಗೊತ್ತಿತ್ತು? ಇದನ್ನ ಹೆಂಗೈತಂದ್ರೆ ಬಸವಣ್ಣವ್ರ ಏನ್ ಇದನ್ನ ಬಸವ ಕಲ್ಯಾಣ ಮಾಡ್ಕೊಂಡ್ ಬರುವಾಗ್ರಿ ಅವ್ರ ಹಿಂಬಾಲಿದ್ದ ಶಿವಶರಣರು ಎಲ್ಲಾರು. ಕಲ್ಯಾಣಮ್ಮ, ನಾಗಲಾಂಬಿಕೆ, ನೀಲಾಂಬಿಕೆ ರೀ, ಇವ್ರು ಎಲ್ಲೆಲ್ಲಿ ತಮ್ಮ ದೇಹ ಇದನ್ನ ಪ್ರಾಣವನ್ನ ಬಿಟ್ರಲ್ಲ ಅಲ್ಲೆಲ್ಲಿ ಸಮಾಧಿ ಮಾಡ್ಕೊಂತ ಹೋಗ್ಯಾರ ಪೂರ್ವರು ಹೇಳ್ತಿದ್ರು. ಅಂದ್ರ ನಮ್ ಹಿರಿಯರ ಬಡ್ಗಿಂದ ಹಿರಿಯರ್ ಮಾಡಿದ್ರೆ ಅವ್ರ ಸ್ಥಾಪನೆ ಇಲ್ಲಿ ಅವ್ರನ್ನ ಗದಿಗೆ ಮಾಡ್ಕೊಂಡ್ ಗುಡಿ ಕಟ್ಕೊಂಡ್ ಇದನ್ನ ನಮ್ಮ ಹಿರಿಯರ ಪೂಜೆ ಮಾಡ್ಕೊಂಡ್ ಬಂದಾರ್ರಿ. ಇದಕ್ಕ ನಮ್ ಗ್ರಾಮಸ್ಥರು ಸಾಕ್ಷಿ ಅದಾರ್ರಿ, ನಮ್ಮ ಹಿರಿಯರು ಸಾಕ್ಷಿ ಅದಾರ್ರಿ. ಆಲ್ರೆಡಿ ಈಗ ಅವ್ರ ಇಲ್ಲ. ಯಾಕಂದ್ರೆ ಈಗ ಅವಾಗ ನಡೆದ ಘಟನೆ ಇರುವ ಈಗ ಅವ್ರು ಹೇಳ್ಕೊಂಡ್ ಬಂದದನ್ನ ನಾವು ಹಂಗ ಜಾನಪದ ಅಂದ್ರೆ ಜನರ ರೂಢಿ ಒಳಗೆ ಬಂದಿದ್ರಿ.
ಆದ್ರ ಮೇನ್ ಕಾರಣ ಏನಂದ್ರಿ ಬಸವಣ್ಣವ್ರ ಇಲ್ಲಿಂದ ಹೋಗುವಾಗ್ರಿ ಬಸವಣ್ಣವ್ರಿಲ್ಲ ಹಾ ಚನ್ನ ಬಸವಣ್ಣವ್ರಿ ಚನ್ನ ಬಸವಣ್ಣವ್ರು ಹೋಗುವಾಗ ಇವ್ರು ಅವ್ರ ಜೊತೆ ಹೋಗುವಾಗ ಅವ್ರ ಪ್ರಾಣವನ್ನ ಬಿಟ್ಟಂತ ಸ್ಥಳ ರೀ ಪ್ರಾಣವನ್ನ ಬಿಟ್ಟಂತ ಸ್ಥಳ ಆದ್ರ ಇದನ್ನ ಜಾಗ ಇದು ಹಿರೇಮಠ ಭೂಗೋಳಗ ಜಾಗ ರೀ ಆದ್ರೂ ಅವ್ರ ದೊಡ್ಡ ಮನಸ್ ಮಾಡಿ ಜಾಗ ಅಮ್ಮನ ಸ್ಥಾಪನೆ ಮಾಡಿ ಕೊಟ್ಟಾರ ಮೊದ್ಲಿನ ಹಿರಿಯರ್. ಹೌದ್ರಿ. ಈಗ ಇದನ್ನ ಗುಡಿನೂ ಕಟ್ಟಾಕ ನಾವು ಸಾಕಷ್ಟು ಪ್ರಯತ್ನ ಮಾಡತ್ತವ್ರಿ, ಎಲ್ಲರಿಗೂ ಮನವಿ ಕೊಡತ್ತವ, ಎಲ್ಲಾ ಶರಣ ಇರ್ತದ್ರಿ. ಮುಂದೆ ಬೈಲುಗಳಿಂದ ಶರಣ ಬರ್ತಾರು, ಕೂಡಲ ಸಂಗಮದಿಂದ ಶರಣ ಬರ್ತಾರು, ಎಲ್ಲಾರು ಸಹಾಯ ಮಾಡಕ್ ಆದ್ರೂ ಯಾವ್ದು ಏನು ಕೆಲಸ ಆಗ್ಬಾರ್ದ್ರಿ. ನಾವು ಸಾಕಷ್ಟು ಪ್ರಯತ್ನ ಮಾಡತ್ತವ್ರಿ. ಅಂದ್ರೆ ನಿಮ್ಮ ಅಭಿಪ್ರಾಯ ಏನ್ರಿ ಇದು ಒಂದು ದೇವಸ್ಥಾನ ಚಲೋ ಆಗ್ಬೇಕು ಅನ್ನೋದು ನಿಮ್ದು ಒಂದು ಅಭಿಪ್ರಾಯ? ಜೀರ್ಣೋದ್ಧಾರ ಆಗ್ಬೇಕು ಅನ್ನೋದು ಒಂದೇ ಉದ್ದೇಶ. ಜೀರ್ಣೋದ್ಧಾರ ಆಗ್ಬೇಕು, ಒಂದೇ ಸಮಾಧಿ ಎಲ್ಲ ಗೊತ್ತಾಗಬೇಕು ಅನ್ನೋದು ನಿಮ್ಮ. ಹೌದೌದ್ರಿ. ಸರಿ, ನಮ್ಮ ಯೂಟ್ಯೂಬ್ ಚಾನಲ್ ನಾವು ಜನರಿಗೆ ಮನವಿ ಮಾಡ್ತೀವಿ. ಎಸ್ ಸರ್. ಶಿವಶರಣರು ಇರ್ಬೋದು ಅಥವಾ ಮಹಾನ್ ಯಾರ್ಯಾರು ದೇಶಭಕ್ತರಿದ್ದಾರೆ ಹೌದ್ರಿ, ಅವರೆಲ್ಲರೂ ಸಹಾಯ ಮಾಡ್ತಾರೋ ಅನ್ನೋದು ನಂದು ಒಂದು ಅಭಿಲಾಷೆ ಇದೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದವರು ಯಾರಾದ್ರೂ ಬಂದು ಸಹಾಯ ಮಾಡ್ರಿ ಅಂತ ನಾನು ಈ ತಿಗಡಿ ಗ್ರಾಮಸ್ಥರ ಪರವಾಗಿ ಇರುವಂತ ನಾನು ನಿಮ್ಗೆ ಮನವಿ ಮಾಡ್ಕೋತೀನಿ. ಎಲ್ಲರಿಗೂ ಶರಣಾರ್ಥಿ. ನಮಸ್ಕಾರ ಸ್ನೇಹಿತರೆ. ಇಲ್ಲಿವರೆಗೆ ಕೊಟ್ಟಂತ ಶಿವಶರಣೆ ಕಲ್ಯಾಣಮರ ಸಮಾಧಿ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಇಂಥ ಶಿವಶರಣರ ಬಗ್ಗೆ ಏನಾದರೂ ನಿಮ್ಗೆ ಮಾಹಿತಿಗಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿದ್ರೆ ನಾನು ಬಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡಿಕೊಡುವಂತ ಪ್ರಯತ್ನ ಮಾಡ್ತೀನಿ. ನಿಮ್ಮ ಸಹಾಯ ಮತ್ತು ಸಹಕಾರ ನಮಗೆ ಅತ್ಯಗತ್ಯವಾಗಿದೆ. ದಯವಿಟ್ಟು ಇಂಥವು ಏನಾದರೂ ವಿಶೇಷ ಪುಣ್ಯಕ್ಷೇತ್ರಗಳದಿರ್ಬೋದು, ಪವಿತ್ರ ಕ್ಷೇತ್ರಗಳು ಏನಾದ್ರು ಇದ್ರೆ ತಿಳಿಸಿ, ನಾನು ಹೆಚ್ಚಿನ ನಿಮ್ಗೆ ಸಹಾಯ ಮಾಡುವಂತ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಮೂಲಕ ಎಲ್ಲರಿಗೂ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಈ ಎಲ್ಲ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾ ಕಂಡ ಭಾರತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ವಿನಂತಿಸ್ಕೊಳ್ತೀನಿ. ಧನ್ಯವಾದಗಳು. ನಮಸ್ಕಾರ.